ಇನ್ನು ಬೆಂಗಳೂರಿನಲ್ಲಿ ನಕಲಿ ಔಷಧ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ TV9 ಬಯಲು ಮಾಡ್ತಾ ಇದೆ ಆ ಕಿಂಗ್ ಪಿನ್ ಪ್ರಶಾಂತ್ನ ಬಣ್ಣ. 40,000 ನಕಲಿ ಬಾಟಲ್ಗಳನ್ನ ಸೇಲ್ ಮಾಡಿದಾನೆ ಈ ಪ್ರಶಾಂತ್. ಕ್ಯಾನ್ಸರ್ ಔಷಧ ಅಂತ ಹೇಳಿ ನಕಲಿ ಔಷಧಿಗಳನ್ನ ಮಾರಾಟ ಮಾಡಿರುವುದು. ಅಮೆರಿಕ ಮೂಲದ ಔಷಧಿ ಅಂತ ಹೇಳಿ ನಕಲಿ ಔಷಧವನ್ನ ಮಾರಾಟ ಮಾಡಿದ. ಈಗ ಈ ಕಿಂಗ್ ಪಿನ್ ಪ್ರಶಾಂತ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಪ್ರಶಾಂತ್ ಪತ್ನಿ ಮತ್ತು ಸಂಬಂಧಿಕರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಖಾಕಿ ಪಡೆ. ಆತ ವಿದೇಶದಲ್ಲಿದ್ದಾನೆ ಎನ್ನುವಂತಹ ಮಾಹಿತಿಯನ್ನ ಪತ್ನಿ ಕೊಟ್ಟಿದ್ದಾರೆ. ಆದರೆ ಭಾರತದಲ್ಲಿ ಆತ ಇದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ. ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ದಾಖಲಾತಿಯಲ್ಲಿ ಎಲ್ಲೂ ಆತ ವಿದೇಶಕ್ಕೆ ಹೋಗಿರೋ ಬಗ್ಗೆ ಮಾಹಿತಿನೇ ಇಲ್ಲ. ಫಾರಿನ್ ರೀಜನಲ್ ಆಫೀಸ್ನಿಂದ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಕುಟುಂಬಸ್ಥರು ಹೇಳೋ ಪ್ರಕಾರ ಆತ ವಿದೇಶದಲ್ಲಿ ಇಲ್ಲ ಅಂತ ಅನುಮಾನ ವ್ಯಕ್ತ ಆಗ್ತಾ ಇದೆ. ಅತ್ಯಂತ ಬೆಲೆ ಬಾಳುವ ಔಷಧಿಯನ್ನ ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ದದ್ದು ಈ ಪ್ರಶಾಂತ್. ಅಮೆರಿಕನ್ ಕಂಪನಿಯ ಔಷಧಗಳ ಬಾಟಲ್ ಸ್ಟಿಕ್ಕರ್ಗಳನ್ನ ಬಳಕೆ ಮಾಡ್ತಾ ಇದ್ದ. ಅಂದ್ರೆ ಆ ಲೇಬಲ್ಗಳನ್ನ ಬಳಕೆ ಮಾಡೋದು, ಒಳಗೆ ನಕಲಿ ಔಷಧ ತುಂಬಿಸೋದು. ಇಲ್ಲಿನ ನಕಲಿ ಔಷಧಿಗೆ ಅಮೆರಿಕಾದ ಬಾಟಲ್ ಮತ್ತು ಸ್ಟಿಕ್ಕರ್ ಬಳಕೆ ಮಾಡೋದು. ಆ ಬ್ರ್ಯಾಂಡ್ನಲ್ಲಿಯೇ ನಕಲಿ ಔಷಧವನ್ನ ಸೇಲ್ ಮಾಡ್ತಾ ಇದ್ದಂಥ ಈ ಪ್ರಶಾಂತ್ 1.5 ವರ್ಷದಿಂದ ಮಾರಾಟ ಮಾಡ್ತಾ ಇದ್ದ. ರಾಮನಗರದ ತೋಟದಲ್ಲಿ ತಯಾರಾಗ್ತಾ ಇತ್ತು ಈ ನಕಲಿ ಔಷಧ. ಕಿಂಗ್ ಪಿನ್ ಪ್ರಶಾಂತ್ ಮತ್ತವನ ಸಂಬಂಧಿಕರು ಮತ್ತು ಸ್ನೇಹಿತರೆ ಈ ಕುಕೃತ್ಯದಲ್ಲಿ ಭಾಗಿಯಾದದ್ದು. ಬೀಟ್ ಪೊಲೀಸರು ಆ ಕಡೆ ಹೋದಾಗ ಅದನ್ನು ಗಮನಿಸಿದ್ದಾರೆ. ಪೊಲೀಸರು ರೇಡ್ ಮಾಡಿದ್ದಾರೆ. ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಕೂಡ ಹೋಗಿ ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಆಗ ಈ ಬಂಡವಾಳ ಬಯಲಾಗಿದೆ. 40,000 ಈ ರೀತಿಯ ನಕಲಿ ಬಾಟಲ್ಗಳನ್ನು ಇವರಿಗೆ ಸೇಲ್ ಮಾಡಿದ್ದಾನೆ. ಬೇರೆಯವರ ಜೀವದ ಜೊತೆ ಚೆಲ್ಲಾಟ ಆಡಿದಾನೆ ಈತ. ಈಗ ಎಲ್ಲ ಅಡಗಿ ಕುಳಿತಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಶೋಧ ನಡೀತಾ ಇದೆ. ಇವರ ಕುಟುಂಬದವರು ಹೇಳೋ ಪ್ರಕಾರ ವಿದೇಶಕ್ಕೆ ಹೋಗಿದ್ದಾನೆ ಅಂತ. ಆದರೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಆತ ವಿದೇಶಕ್ಕೆಲ್ಲೂ ಹೋಗಿಲ್ಲ. ಆದ ಯಾವುದೇ ದಾಖಲೆಗಳು ಸಿಗ್ತಿಲ್ಲ. ಇಲ್ಲೇ ಎಲ್ಲೋ ಬಚ್ಚಿಟ್ಟಿಕೊಂಡಿದ್ದಾನೆ ಅಂತ ಹೇಳಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಬೆಲೆ ಬಾಳುವಂತಹ ಔಷಧಿಗಳನ್ನಂದ್ರೆ ಸುಮಾರು 6,000 ರೂಪಾಯಿಗೆಲ್ಲ ಮಾರಾಟ ಮಾಡ್ತಿದ್ದ. ಆದರೆ ಒಳಗಡೆ ಇರ್ತದ್ದು ಯಾವುದೋ ನಕಲಿ ಔಷಧ. ಹಿಮಾಚಲ್ ಪ್ರದೇಶದಿಂದ, ತೆಲಂಗಾಣದಿಂದ, ಎಲ್ಲೆಲ್ಲಿಂದಲೂ ಕೂಡ ಬೇರೆ ಬೇರೆ ಔಷಧಗಳನ್ನ ತರಿಸ್ಕೊಳ್ಳೋದು. ಅದಕ್ಕೆ ಈ ಅಮೆರಿಕನ್ ಕಂಪನಿಯ ಲೇಬಲ್ ಇರುವಂತಹ ಬಾಟಲ್ಗಳಿಗೆ ತುಂಬಿಸೋದು. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ಬೇಕಾದಂತಹ ಔಷಧಿ ಅದು. ಆದರೆ ಆ ಹೆಸರಿನಲ್ಲಿ ಈತ ಕೊಡ್ತಾ ಇದ್ದದ್ದು ನಕಲಿ ಔಷಧಿ.